Hello, 8th standard. How are you? Hope you have enjoyed your holidays also, right? So, here yesterday's classes I've given you the poem classwork I told you. Today I'm going with the next part, the lesson number 5, reading part I'm doing first, and then we'll move on to the explanation. Before going for the reading part, here is one explanation about unit 5 only. One story they have given there. Let me read this story. You should understand it while I'm reading, and then we'll go with some questions or discussions there. Then we'll move on to the lesson. Got it? Yeah. The story goes like this. Once to the court of king came two women with a baby seeking justice. ಸೊ ಒಂದು ಇಮ್ಯಾಜಿನೇಷನ್ಗೆ ಹೋಗ್ಬೇಕು ನೀವು. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ, ಅವನ ಆಸ್ಥಾನಕ್ಕೆ ಇಬ್ಬರು ಹೆಂಗಸರು ಬರ್ತಾರೆ. ಆ್ಯಂಡ್ ದೇ ವೇರ್ ಕಮ್ ಟು ಆಸ್ಕ್ ಜಸ್ಟಿಸ್ ರಿಗಾರ್ಡಿಂಗ್ ಅ ಬೇಬಿ ಇದೆ. ಒಂದು ಮಗುವನ್ನು ಇಟ್ಕೊಂಡು ಬಂದಿರ್ತಾರೆ, ಅದ್ರ ಪರವಾಗಿ ನ್ಯಾಯ ಕೇಳೋದಕ್ಕೆ ಬಂದಿರ್ತಾರೆ ಅವರು. Each one of them claimed that she was the real mother and so she alone had a right to own and look after it. ಸೊ ಈಚ್ ಒನ್ ಆಫ್ ದೆಮ್ ಒಬ್ಬೊಬ್ಬರೂ ಸಹ, ಅಂದರೆ ಇಬ್ಬರು ಬಂದಿರೋ ಹೆಂಗಸರು, ಶಿ ವಾಸ್ ಅ ರಿಯಲ್ ಮದರ್, ನಾನೇ ಆ ಮಗುವಿನ ನಿಜವಾದ ತಾಯಿ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಸೊ ಶಿ ಅಲೋನ್ ಹ್ಯಾಡ್ ರೈಟ್ ಟು ಓನ್ ಆ್ಯಂಡ್ ಲುಕ್ ಆಫ್ಟರ್ ಇಟ್. ಸೊ ಅವಳೊಬ್ಬಳಿಗೆ ಮಾತ್ರ ಆ ರೈಟ್ಸ್ ಇರೋದು, ನೋಡ್ಕೊಳ್ಳುವಂಥ ಹಕ್ಕಿರೋದು, ಆ ಮಗು ನಂದೇ ಅಂತ ಇಬ್ಬರು ವಾದಿಸ್ತಾ ಇರ್ತಾರೆ. ದ ಕಿಂಗ್ ಲುಕ್ಡ್ ಎಟ್ ದ ಮಿನಿಸ್ಟರ್. ಸೊ ಕಿಂಗ್ ಮಂತ್ರಿ ಕೂತಿರ್ತಾರಲ್ವ ಆ ಸ್ಥಾನದಲ್ಲಿ, ಮಂತ್ರಿಯನ್ನು ನೋಡ್ತಾರೆ ಒಂದು ಸಲ. ದ ಮಿನಿಸ್ಟರ್ ಸ್ಟುಡ್ ಅಪ್, ಎದ್ದು ನಿಂತ್ಕೊಂಡು ಮಿನಿಸ್ಟರು, ಆ್ಯಂಡ್ ಅಡ್ರೆಸ್ ದ ವಿಮೆನ್ ದಾಸ್, ಅವ್ರಿಗೆ ಹೇಳ್ತಾ ಇದ್ದಾನೆ, ಬೋತ್ ಆಫ್ ಯು ಸೇ ದ ಚೈಲ್ಡ್ ಇಸ್ ಯೋರ್ಸ್. ಸೊ ನೀವಿಬ್ಬರು ಹೇಳ್ತಾ ಇದ್ದೀರಾ ಮಗು ನಿಮ್ಮದು ಅಂತ. ಸೊ ದಿಸ್ ಕೋರ್ಟ್ ಆರ್ಡರ್ಸ್ ದ ಬೇಬಿ ಟು ಬಿ ಸ್ಪ್ಲಿಟ್ ಇನ್ ಟೂ ಆ್ಯಂಡ್ ಈಚ್ ವುಮೆನ್ ವಿಲ್ ಹ್ಯಾವ್ ಅ ಹಾಫ್ ಆಫ್ ದ ಬೇಬಿ. ಸೊ ಅದರಿಂದ ಈ ಕೋರ್ಟ್ ನಿರ್ಧಾರ ಮಾಡಿದೆ, ಆ ಮಗುವನ್ನು ಎರಡು ಭಾಗ ಮಾಡಿಬಿಡೋಣ, ಕಟ್ ಮಾಡಿಬಿಡೋಣ, ಎರಡು ಭಾಗ ಮಾಡಿಬಿಡೋಣ. ಹಾಗೆ ಇಬ್ಬರು ಅರ್ಧ ಬರುತ್ತೆ, ಅಥವಾ ಇಬ್ಬರು ಒಂದೊಂದು ಭಾಗ ತೊಗೊಬೋದು ಮಗುನ ಅಂತ ಡಿಸೈಡ್ ಮಾಡ್ತಾರೆ. ದ ಫಸ್ಟ್ ವಿಮೆನ್ ರೆಡಿಲಿ ಆಗ್ರಿ, ಮೊದಲು ಬಂದಂಥ ಹೆಂಗಸು ಆಯಿತು ಹಂಗೆ ಮಾಡಿ ಅಂತ ಒಪ್ಕೊತಾಳೆ. ಬಟ್ ದ ಸೆಕೆಂಡ್ ವಿಮೆನ್ ಸೆಡ್, ಐ ಡೋಂಟ್ ವಾಂಟ್ ಟು ಗೋ ಬೈ ಯೋರ್ ಸಜೆಷನ್. ನಿಮ್ಮ ಸಜೆಷನ್ಗೆ ನಾನು ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು ಅದ್ರ ವಿರುದ್ಧವಾಗಿ ಹೋಗ್ತೀನಿ. ಯು ಮೇ ಗಿವ್ ದ ಬೇಬಿ ಟು ದ್ಯಾಟ್ ವಿಮೆನ್ ಓನ್ಲಿ. ಪರವಾಗಿಲ್ಲ, ನೀವು ಆ ಮಗುನ ಆ ಮೊದಲನೇವ್ರಿಗೆ, ಆ ಹೆಂಗಸ್ಗೆ ಕೊಟ್ಬಿಡಿ ಅಂತ ಹೇಳ್ತಾಳೆ. ಡೂ ಯು ನೋ ವಾಟ್ ದ ಮಿನಿಸ್ಟರ್ ಡಿಸೈಡೆಡ್? ಎಸ್, ಅದರಿಂದ ಮಿನಿಸ್ಟ್ರು ಏನು ಡಿಸೈಡ್ ಮಾಡಿದ್ರು, ಮಗುನ ಎರಡು ಭಾಗ ಮಾಡೋಕ್ಕಾಗುತ್ತಾ? ಸತ್ತೋಗ್ಬಿಡುತ್ತಲ್ವ. ಆ ಕಾರಣದಿಂದ ಏನು ಮಾಡಿದ್ರು ಹಾಗಾದರೆ ಮಂತ್ರಿಗಳು ಅಂದರೆ, ಎಸ್, ಈ ಆರ್ಡರ್ ದ್ಯಾಟ್ ದ ಬೇಬಿ should be handed over to the second woman and not the first woman to be punished there. ಸೊ ಮೊದಲನೇ ವ್ಯಕ್ತಿಯನ್ನು ಏನು ಆರ್ಡರ್ ಫಸ್ಟ್ ವುಮೆನ್ಗೆ ಕೊಡಿ ಅಂತ ಏನು ಹೇಳ್ತಾಳಲ್ವ ಅವಳನ್ನು ಪನಿಷ್ ಮಾಡಿ, ಫಸ್ಟ್ ವುಮೆನ್ನ ಪನಿಷ್ ಮಾಡಿ ಈ ಮಗುವನ್ನು ಎರಡನೇ ಹೆಂಗಸ್ಗೆ ಕೊಡಿ, ಅವಳೇ ಸೊ ಇವಳು ಮಗುವಿನ ತಾಯಿ. ಯಾಕಂದರೆ ಯಾವುದೇ ಮಗು ಅಥವಾ ತಾಯಿ ಸಂಬಂಧ ಹೆಂಗಿರುತ್ತೆ ಅಂದರೆ, ಒಂಚೂರು ನೋವಾದರೂ ಸಹ ತಾಯಿ ಅಳೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಮಗುವನ್ನೇ ಎರಡು ಭಾಗ ಮಾಡಿ ಅಂದರೆ ಯಾವ ತಾಯಿ ತಾನೇ ಒಪ್ಪುತ್ತಾಳೆ? ಆದ್ದರಿಂದ ಪರವಾಗಿಲ್ಲ, ಮಗು ಆದರೂ ಜೀವಂತವಾಗಾದರೂ ಇರಲಿ, ಆ ತಾಯಿ ಜೊತೆಗಾದರೂ ಬೆಳೀಲಿ ಅನ್ನೋ ಆಸೆಗೆ ಆ ಮಗುವನ್ನು ಅವಳಿಗೆ ಕೊಟ್ಬಿಡಿ ಅಂತ ಹೇಳಿದಾಗ, ಯಾವುದೇ ತಾಯಿ ಮಗುವನ್ನು ಕೊಡೋದಕ್ಕೂ ಇಷ್ಟಪಡೋದಿಲ್ಲ, ಅದಕ್ಕೆ ನೋವಾದ್ರೂ ಸಹಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಇಲ್ಲಿ ಯಾರಿಗೆ ಕೊಡಬೇಕು ಅಂದರೆ ಎರಡನೇ ಹೆಂಗಸಿಗೆ ಕೊಡಿ, ಯಾಕಂದರೆ ಅವಳೇ ನಿಜವಾದ ತಾಯಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಅರ್ಥ ಆಯ್ತಾ ಸ್ಟೋರಿ? ನಾವು ದ ಕ್ವಶನ್ಸ್ ಫಾರ್ ಯು, ಇಟ್ಸ್ ಲೈಕ್ ದಿಸ್. It's the quality of mercy and the unit. Why did each woman claim? So what did each woman claim there? So they started saying that they are the real mother of the baby. ನಾವೇ ನಿಜವಾದ ತಾಯಿ ಅದರದು ಅಂತ ಇಬ್ಬರೂ ವಾದಿಸ್ತಾರೆ. What did the minister suggest? ಆದ್ದರಿಂದ ಮಿನಿಸ್ಟರ್ ಏನು ಸಜೆಸ್ಟ್ ಮಾಡ್ತಾರೆ? Okay, let us split the baby into two parts. So each one could take one part there ಅಂತ ಡಿಸೈಡ್ ಮಾಡ್ತಾರೆ. Why do you think the second woman offered the baby to the first woman after she heard the minister? So minister ಹೇಳ್ದಂಥ ಸಜೆಷನ್ನ ಕೇಳಿಸ್ಕೊಂಡಂಥ ಎರಡನೇ ಹೆಂಗಸು ಆ ಮಗುವನ್ನು ಯಾಕೆ ಆಫರ್ ಮಾಡ್ತಾಳೆ ಅಂತ ಕೇಳ್ತಾಳೆ. ಬಿಕಾಸ್ ಶಿ ವಾಸ್ ದ ರಿಯಲ್ ಮದರ್, ಅವಳೇ ನಿಜವಾದ ತಾಯಿಯಾಗಿರ್ತಾಳೆ, ಆದ್ದರಿಂದ ಶಿ ವಿಲ್ ಆರ್ಡರ್ ದಮ್. How did the minister come to the correct conclusion? What was the reason for his judgment there? ಸೊ ಕರೆಕ್ಟ್ ಕನ್ಕ್ಲೂಷನ್ಗೆ ಹೇಗೆ ಬರ್ತಾರೆ? ಸೊ ಇಲ್ಲಿ ನಿಜವಾದ ರೀಸನ್ ಏನು ಅಂದರೆ, ಟು ಗಿವ್ ದ ಫಸ್ಟ್ ವುಮೆನ್, ದಟ್ ಈಸ್ ದ
first woman should be punished. She is not the real mother, because no real mother will like to hurt the baby here. So here the baby should be handed over to the second lady. She is the real mother anta heli decide ಮಾಡ್ತಾರೆ. Understood the story? So here what we are able to understand is ಕ್ವಾಲಿಟಿ ಆಫ್ ಮರ್ಸಿ. ಕರುಣೆ ತುಂಬಿರುತ್ತೆ. ತಾಯಂದ್ರಿಗೆ ಜಾಸ್ತಿ ಕರುಣೆ ಅಂತ ಹೇಳ್ತಾರೆ, ಹೌದಲ್ವಾ? ಅಮ್ಮ ಜಾಸ್ತಿ ನಮ್ಮನ್ನು ಪ್ರೀತಿ ಮಾಡೋದು ಅಥವಾ ನಮಗೆ ಜಾಸ್ತಿ ಹೊಡಿದೇ ಇರೋದು, ಈ ಥರದ ವ್ಯಕ್ತಿತ್ವವನ್ನು ಹೊಂದಿರ್ತಾಳೆ ತಾಯಿಯಾದವಳು. ಸೊ ಇಲ್ಲೂ ಸಹ ಅದೇ ವ್ಯಕ್ತಿತ್ವವನ್ನು ನೋಡಿದ್ದೀವಿ. ಸೊ ಇದರ ರಿಲೇಟೆಡೇ ಇಲ್ಲಿ ಒಂದು ಸ್ಟೋರಿ ಇದೆ, ದ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್ ಅಂತ. ದ ಸ್ವಾನ್ ಅಂದರೆ ಕೇಳಿದ್ದೀರಾ ಅನ್ಕೊತೀನಿ, ಒಂದು ಪಾರಿವಾಳ. ಇಟ್ ಈಸ್ ಆ್ಯಂಡ್ ಪ್ರಿನ್ಸಸ್, ರಾಜಕುಮಾರರು ಅಂತ ಬರುತ್ತೆ. ಯುವರಾಜರು, ರಾಜಕುಮಾರರು, ಪ್ರಿನ್ಸಸ್. ಆ್ಯಂಡ್ ಇಟ್ ಇಸ್ ಅ ಫೋಕ್ ಟೇಲ್, ಫೋಕ್ ಪ್ಲೇ ಅಂತ ಕರೀತಾರೆ. ಫೋಕ್ ಪ್ಲೇ ಅಂತ ಅಂದರೆ ಇಲ್ಲಿ ಒಂದು ಜಾನಪದ ನಾಟಕ, ಅಂದರೆ ಬಾಯಿಯಿಂದ ಬಾಯಿಗೆ ಹರಡಿರುವಂಥ ಅಥವಾ ಕೇಳಿಸ್ಕೊಂಡಿರುವಂಥ ಒಂದು ನಾಟಕ ಇದು. ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಏನಾಗುತ್ತೆ, ಪಕ್ಷಿಗೆ ಏನಾಗುತ್ತೆ ಅನ್ನೋದು ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪೋಯಮ್ ವಿಚ್ ಇಸ್ ಅಬೌಟ್ ಜಸ್ಟ್ ಒನ್ ಲೈನ್ ಅಲ್ಲಿ ಆ ಏನು ಡಿಸಿಷನ್ಸ್ ಅಂತ ಅರ್ಥ ಆಗುತ್ತೆ. ಸೊ ವಾಟ್ ಇಸ್ ಇಟ್, ಲೆಟ್ ಅಸ್ ಸಿ. First they are asking you the question, who owns a bird or an animal, the one who catches it or the one who looks after it? To understand this, read the following play which deals with an incident in the life of Siddhartha. Illi Siddhartha andre a very well known personality ಅಂತ ಹೇಳ್ಬೋದು, because he is none other than Gautama Buddha. His original or the real name or the first name was Siddhartha there. ಸೊ ದ ಸಿದ್ಧಾರ್ಥ ಲೈಫಲ್ಲಿ ನಡೆದಂಥ ಒಂದು ಕಥೆ ಅಂತ ಹೇಳ್ಬೋದು. ಅವರ ಜೀವನದಲ್ಲಿ ನಡೆದಿರುವಂಥ ಕಥೆನ ಇಲ್ಲಿ ನಮಗೆ ಜನಪದ ಫೋಕ್ ಅಂತ ಹೇಳಿ, ಜನಪದ ಕಥೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ದ ಕ್ವಶನ್ ಇಸ್, ಹೂ ಓನ್ಸ್ ಅ ಬರ್ಡ್ ಆರ್ ಅನ್ ಆ್ಯನಿಮಲ್, ಒನ್ ಹೂ ಕ್ಯಾಚಸ್ ಇಟ್ ಆರ್ ಒನ್ ಹೂ ಲುಕ್ಸ್ ಆಫ್ಟರ್ ಇಟ್? ಒಂದು ಪ್ರಾಣಿ ಆಗಿರ್ಬೋದು, ಒಂದು ಪಕ್ಷಿ ಆಗಿರ್ಬೋದು, ಯಾರಿಗೆ ಸೇರುತ್ತೆ? ಮೊದಲು ನೋಡ್ದವನ್ಗ ಅಥವಾ ಮೊದಲು ಅದನ್ನು ಹಿಡ್ಕೊಂಡವನಗ? ಹೂ ಲುಕ್ಸ್ ಆಫ್ಟರ್ ಇಟ್ ಆರ್ ಹೂ ಕ್ಯಾಚಸ್ ಇಟ್? ಹಿಡ್ಕೊಂಡವ್ರಿಗ ಅಥವಾ ನೋಡ್ದವ್ರಿಗ ಅನ್ನೋ ಪ್ರಶ್ನೆ. ಆ ಕಥೆಯನ್ನು ನೋಡ್ತಿದ್ದಂಗೆ ಕೇಳ್ತಿದ್ದಂಗೆ ನಿಮಗೆ ಅರ್ಥ ಆಗುತ್ತೆ. ಸೊ ಹಿಯರ್ ಯು ನೀಡ್ ಟು ಗೋ ವಿತ್ ದ ಇಮ್ಯಾಜಿನೇಷನ್ ದೆ. So first you need to go with the imagination. So what is it? Let us understand it. Here you are able to see the picture. This imagination should come into your mind there. The stage ಅನ್ನೋದು ಬರಬೇಕಾಗುತ್ತೆ. ಸ್ಟೇಜಲ್ಲಿ ರಾಜರ ಆಸ್ಥಾನ ಬರಬೇಕು, ರಾಜ ಕೂತಿರುವಂಥದ್ದು, ಅಕ್ಕಪಕ್ಕದಲ್ಲಿ ಮಂತ್ರಿವರ್ಯರುಗಳು ಕೂತಿರುವಂಥ ಸೀನ್ ನಿಮ್ಮ ತಲೆಗೆ ಬರಬೇಕು. ಆ ಒಂದು ಇಮ್ಯಾಜಿನೇಷನ್ಗೆ ನೀವು ಹೋಗಬೇಕಾಗತ್ತೆ. ಹೋಪ್ ಯು ವಿಲ್ ಡೂ ದಟ್ ಒನ್ ಆ್ಯಂಡ್ ವಿಲ್ ಗೋ ವಿತ್ ದ ಇಮ್ಯಾಜಿನೇಷನ್. Got it? Yes. The story begins like this. Before going to the story, here are the main characters there. Sudodana, the king of Kapilavastu. Sudodana is none other than Siddhartha's father, Gautama Buddhana ತಂದೆ. ಅವರು ಕಪಿಲವಸ್ತುವಿನ ರಾಜರಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಕಪಿಲವಸ್ತು ಅನ್ನೋದು ಒಂದು ದೇಶ, ಒಂದು ರಾಜ್ಯ ಅಥವಾ ಒಂದು ಜಾಗದ ಹೆಸರಾಗಿರುತ್ತೆ. ಸೊ ಅಲ್ಲಿ ಅವರು ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಸುದೋದನ ಅವರ ಹೆಸರು. ನೆಕ್ಸ್ಟ್ ಇಸ್ ಸಿದ್ಧಾರ್ಥ, ದ ಪ್ರಿನ್ಸ್ ಆಫ್ ಕಪಿಲವಸ್ತು. ಸಿದ್ಧಾರ್ಥ ಅನ್ನೋದು ಗೌತಮ ಬುದ್ಧನ ಎರಡನೇ ಹೆಸರು ಅಂತ ಹೇಳಿದ್ದೆ. ಸೊ ಅವರು ಈಸ್ ಅ ಪ್ರಿನ್ಸ್, ರಾಜ್ಕುಮಾರ ಆಗಿರ್ತಾರೆ, ಯುವರಾಜ ಅಂತ ಹೇಳ್ಬೋದು. ಕಪಿಲವಸ್ತುವಿನ ಯುವರಾಜರಾಗಿರ್ತಾರೆ. ಅದೇ ಥರ ದೇವದತ್ತ, ಸಿದ್ಧಾರ್ಥಸ್ ಕಸನ್ ದೇ. ದೇವದತ್ತ ಇಸ್ ನನ್ ಅದರ್ ದೆನ್ ಇವರ ಕಸನ್, ಸಿದ್ಧಾರ್ಥನ ಕಸನ್, ಅಂದರೆ ತಂಗಿ ಮಗನೋ ಅಥವಾ ಮಾವನ ಮಗನೋ ಅಣ್ಣನ ಮಗನೋ ಚಿಕ್ಕಮ್ಮನ ಮಗನೋ ಅಂತ ಹೇಳ್ತೀವಲ್ಲ ಆ ಥರ. ಸೊ Siddhartha's cousin was Devadatta there. We got it. And next is the chief minister and 4 other ministers of the king and the guard. ಇನ್ನು ರಾಜ ಆದಮೇಲೆ ರಾಜನ ಆಸ್ಥಾನದಲ್ಲಿ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳಿರಲೇಬೇಕು, ಮಂತ್ರಿಗಳಿರ್ತಾರೆ. ಅದೇ ರೀತಿ ಇನ್ನು ಬೇರೆ ಬೇರೆ ಪ್ರೋಟೋಕಾಲ್ಸ್ ಇರ್ತಾರಲ್ವ, ಬೇರೆ ಬೇರೆ ವಿಧಗಳಿಗೆ ಅಥವಾ ಕೆಲಸ ಮಾಡೋದಕ್ಕೆ ಅಂತ ಇನ್ನು ಬೇರೆ ಮಿಕ್ಕಿನ ಮಿನಿಸ್ಟರ್ಸ್ಗಳಿರ್ತಾರೆ. ಅದ್ರ ಜೊತೆ ಗಾರ್ಡ್, ಸೈನಿಕ ಸಹ ಇರ್ತಾರೆ. ಇದು ನಿಮ್ಮ ತಲೆಗೆ ಬರಬೇಕಾಗಿರುತ್ತೆ. ಈ ಕ್ಯಾರೆಕ್ಟರ್ ಸುದೋಧನ, ಸಿದ್ಧಾರ್ಥ, ದೇವದತ್ತ, ಚೀಫ್ ಮಿನಿಸ್ಟರ್ ಆ್ಯಂಡ್ 4 other minister and also a guard there. Hope you got this characters in your mind. Yes. The story begins like this. King Sudodana is sitting on his throne. His ministers are sitting around him.
the chief minister is saying something to him. Just then a guard enters and bows to the king there. So now you should get into the imagination there, where the king is seated on his throne. Throne is nothing but ಸಿಂಹಾಸನದಲ್ಲಿ ಕೂತಿರ್ತಾರೆ ಕಿಂಗ್ ಸುದೂದನ. ಅದೇ ರೀತಿಯಾಗಿ ಮಿನಿಸ್ಟರ್ ಇಸ್ ಸಿಟ್ಟಿಂಗ್ ಅರೌಂಡ್ ಹಿಮ್, ಅಕ್ಕಪಕ್ಕದಲ್ಲಿ ಮಿನಿಸ್ಟರ್ಸ್ ಕೂತಿರ್ತಾರೆ. ಆ್ಯಂಡ್ ಚೀಫ್ ಮಿನಿಸ್ಟರ್ ಇಸ್ ಸೇಯಿಂಗ್ ಸಮಥಿಂಗ್, ಏನೋ ಮಾತಾಡ್ತಾ ಇರುತ್ತೆ, ಏನೋ ಡಿಸ್ಕಷನ್ ನಡೀತಾ ಇರುತ್ತೆ. ಆ ತಕ್ಷಣಕ್ಕೆ ಒಬ್ಬ ಗಾರ್ಡ್, ಒಬ್ಬ ಸೈನಿಕ ಬಂದು ಈ ವಿಲ್ ಬೋ, ಅಂದರೆ ಬೋಸ್ ಅಂದರೆ ಇಲ್ಲಿ ರಾಜ ಇದ್ದಾರೆ ಅಂದರೆ ಅವಾಗಿನ ಕಾಲದಲ್ಲೆಲ್ಲ ರಾಜ ಅಂದರೆ ದೇವರ ಸಮಾನ. ಸೊ ಆಳ್ವಿಕೆ ನಡೆಸುತ್ತಿದ್ದಂಥ ದೊರೆಗೆ ನಮಸ್ಕಾರ ಮಾಡೋದು, ತಲೆಬಾಗಿ ವಂದಿಸೋದು, ಇದು ಪದ್ಧತಿ ಇರುತ್ತೆ. ಸೊ ಆದ್ದರಿಂದ ತಲೆಬಾಗಿ ನಮಸ್ಕಾರ ಮಾಡ್ತಿದ್ದಾರೆ. ಅದೇ ಥರ ಗಾರ್ಡ್ ಈ ವಿಲ್ ನಾವ್ ಸ್ಪೀಕ್ ಔಟ್ ದೇ. ಲಾಂಗ್ ಲಿವ್ ದ ಕಿಂಗ್ ಸರ್, ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ಸೊ ಲಾಂಗ್ ಲಿವ್ ದ ಕಿಂಗ್ ಅಂದರೆ ಗಾರ್ಡ್ ಸೈನಿಕ ಆಗಲಿ ಯಾರೇ ಬಂದ್ರೂ ಸಹ ಅವರಿಗೆ ಅರಸೋದು, ಹಾರೈಸೋದು ಒಂದು ಪದ್ಧತಿ ಇರುತ್ತೆ. ಸೊ ಲಾಂಗ್ ಲಿವ್, ತುಂಬ ಚೆನ್ನಾಗಿ ಬಾಳಿ, ರಾಜರಿಗೆ ಜಯವಾಗಲಿ, ರಾಜರಿಗೆ ಯಶಸ್ವಿ ಕಾಣಲಿ, ರಾಜರು ತುಂಬ ಶತಾಯುಷಿಗಳಾಗಲಿ, ಈ ಥರದ್ದು ಹೇಳೋ ಒಂದು ಪದ್ಧತಿ ಇರುತ್ತೆ. ಸೊ ಇಲ್ಲೂ ಅಷ್ಟೇ ಲಾಂಗ್ ಲಿವ್ ದ ಕಿಂಗ್ ಅಂತೇಳಿ ಅರಸ್ಬಿಟ್ಟು ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ದೇವದತ್ತ ಅವರು ನಿಮ್ಮನ್ನು ನೋಡಬೇಕಂತೆ, ಮೀಟ್ ಮಾಡಬೇಕಂತೆ, ನಿಮ್ಮನ್ನು ಕಾಣಿಸ್ಕೋಬೇಕಂತೆ ಅಂತ ಕೇಳ್ತಾ ಇದ್ದಾರೆ. ಕಿಂಗ್ ಅವರು ಈ ವಿಲ್ ಎಕ್ಸೆಪ್ಟ್, ಓಕೆ ಬರಲಿ ಅಂತ ಹೇಳಿ ಅವರು ಎಕ್ಸೆಪ್ಟ್ ಮಾಡಿಕೊಂಡು ಬ್ರಿಂಗ್ ಎಮ್ ಇನ್, ಕರ್ಕೊಂಬನ್ನಿ ಅವರನ್ನು ಅಂತ ಕಳೀತಾರೆ. ದ ಗಾರ್ಡ್ ಬೋಸ್ ಆ್ಯಂಡ್ ಗೋಸ್ ಔಟ್. ಅದೇ ಥರ ಬಂದ ರೀತಿಯಲ್ಲೇ, ಬಂದಾಗ ಹೇಗೆ ತಲೆ ಬಾಗಿಸಿ ವಂದಿಸ್ತಾರೋ ಅದೇ ರೀತಿ ಹೋಗ್ಬೇಕಾದ್ರೂ ಆ ಮರ್ಯಾದೆನ ಕೊಡಬೇಕಾಗತ್ತೆ ರಾಜನಿಗೆ. ಸೊ ಹೋಗ್ಬೇಕಾದ್ರೂ ಆಯಿತು ಅಂತೇಳಿ ಅದನ್ನು ಅಂದರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತೇಳಿ ಕರ್ಕೊಂಡು ಬರೋಕ್ಕೆ ಒಪ್ಕೊಂಡೆ ಅಂತೇಳಿ ಪರ್ಮಿಷನ್ ತೊಗೊಂಡು ಹೋಗುವಂಥದ್ದು. ಸೊ ಗಾರ್ಡ್ ಅಗೇನ್ ವಿಲ್ ಬೋಸ್ ಆ್ಯಂಡ್ ಗೋಸ್ ಔಟ್ ದೆ. Chief Minister, I wonder why Prince Devadatta wants to see the king at this time. So ಇಲ್ಲಿ ಪ್ರಿನ್ಸ್ ದೇವದತ್ತ ಈಸ್ ಆ್ಯಕ್ಚುಲಿ ಎ ರಿಲೇಟಿವ್ ದೇ. ಇಫ್ ದೇ ಆರ್ ದ ರಿಲೇಟಿವ್ಸ್ ಆಲ್ಸೋ ಹಾಗೆ ಆ ಸ್ಥಾನದಲ್ಲಿ ಬರೋಂಗಿಲ್ಲ. ಇಟ್ ಈಸ್ ನಾಟ್ ಅ ಪಬ್ಲಿಕ್ ಪ್ಲೇಸ್ ದೇ. ಇಟ್ ಶುಡ್ ಬಿ ಟೇಕನ್ ಪರ್ಮಿಷನ್ ಫಾರ್ ಎವ್ರಿಬಡಿ, ವೆದರ್ ಇಟ್ ಈಸ್ ಅ ಪಬ್ಲಿಕ್ ಆರ್ ಅ ಪ್ರೈವೇಟ್ ಪೀಪಲ್. ಅವ್ರ ರಿಲೇಟಿವ್ಸ್ ಆಗಲಿ ಯಾವುದೇ ಕಾಮನ್ ಮೆನ್ ಆಗಲಿ ರಾಜರನ್ನ ನೋಡೋದಕ್ಕೆ ಹಾಗೆ ಬರೋ ಅವಶ್ಯಕ ಇರೋದಿಲ್ಲ, ಥರ ಇರೋದಿಲ್ಲ. ಸೊ ಪದ್ಧತಿ ಇರೋದಿಲ್ಲ, ಅದು ರೂಲ್ಸ್ ಇಲ್ಲ. ಸೊ ಅದರಿಂದ ಅವನು ಅನ್ಕೊತಾ ಇದ್ದಾನೆ, ಯಾಕೆ ಪ್ರಿನ್ಸ್ ದೇವದತ್ತ ಈ ಆಸ್ಥಾನದಲ್ಲಿ ರಾಜರನ್ನ ಅಫಿಷಿಯಲ್ ಆಗಿ ಯಾಕೆ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಚೀಫ್ ಮಿನಿಸ್ಟರ್. ಸೊ ಸೆಕೆಂಡ್ ಮಿನಿಸ್ಟರ್, ಇನ್ನೊಬ್ಬ ಮಂತ್ರಿ ಇರೋರು, ಪರ್ಹ್ಯಾಪ್ಸ್ ಯು ವಾಂಟ್ ಟು ಕಂಪ್ಲೇಂಟ್ ಅಗೇನ್ಸ್ಟ್ ಸಮ್ ಒನ್. ಸೊ ಅನಿಸುತ್ತೆ ಯಾರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅನಿಸುತ್ತೆ, ಯಾರ ಬಗ್ಗೆನೋ ದೂರು ಕೊಡೋಕ್ಕೆ ಬರ್ತಾ ಇರ್ಬೋದು ಅಂತ ಇನ್ನೊಬ್ಬ ಮಿನಿಸ್ಟರ್ ಹೇಳ್ತಾನೆ. ದ ಗಾರ್ಡ್ ಎಂಟರ್ಸ್ ವಿತ್ ದೇವದತ್ತ. ಹೋದಂಥ ಸೈನಿಕ ದೇವದತ್ತನ ಕರ್ಕೊಂಡು ಬರ್ತಾರೆ. ಬೋತ್ ಆಫ್ ದೆಮ್ ಬೋ ಟು ದ ಕಿಂಗ್. ಅದೇ ರೀತಿ ಬಂದಾಗ ಇಬ್ರು, ವೆದರ್ ಇಟ್ ಇಸ್ ಅ ರಿಲೇಟಿವ್ ಆರ್ ಹೂ ಎವರ್ ಇಟ್ ಈಸ್, ಐ ಟೋಲ್ಡ್ ಯು ಬಿಫೋರ್ ಇಟ್ ಸೆಲ್ಫ್, ಇಟ್ ಶುಡ್ ಬಿ ಗಿವನ್ ರೆಸ್ಪೆಕ್ಟ್ ಟು ದ ಕಿಂಗ್ ದೇ. ಸೊ ಬೋತ್ ಆಫ್ ದೆಮ್ ವಿಲ್ ಬೋ. ಅವರು ಸಹ ತಲೆಬಾಗಿಸಿ ನಮಸ್ಕಾರ ಮಾಡ್ತಾರೆ. ಕಿಂಗ್, ವಾಟ್ ಇಸ್ ಇಟ್ ದೇವದತ್ತ, ವೈ ಹ್ಯಾವ್ ಯು ಕಮ್ ಟು ಮೀ ಅಟ್ ದಿಸ್ ಟೈಮ್. ಸೊ ವಾಟ್ ಇಸ್ ಇಟ್, ಏನಪ್ಪ ದೇವದತ್ತ, ಏನಕ್ಕೆ ನಾನು ನೋಡಬೇಕು ಅಂದಿದ್ಯಾ, ಈ ಸಮಯದಲ್ಲಿ ನನ್ನನ್ನು ಯಾಕೆ ನೋಡಬೇಕು ಅನ್ನಿಸ್ತಿದೆ ನಿನಗೆ ಅಂತ ಕೇಳ್ಕೊತಾ ಇದ್ದಾರೆ. ವಾಟ್ ಇಸ್ ಇಟ್ ದೇವದತ್ತ, ವೈ ಹ್ಯಾವ್ ಯು ಕಮ್ ಟು ಮೀ ಅಟ್ ದಿಸ್ ಟೈಮ್ ಅಂತ ಕೇಳ್ತಾ ಇದ್ದಾರೆ. ದೇವದತ್ತ, ಸರ್ ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವಾನ್, ಐ ವಾಂಟ್ ಜಸ್ಟಿಸ್ ಫ್ರಮ್ ಹಿಮ್. ಸರ್, ರಾಜರೇ, ಪ್ರಿನ್ಸ್ ಆದಂಥ ಯುವರಾಜರು ನನ್ನ ಸ್ವಾನ್, ನನ್ನದು ಪಕ್ಷಿ ಇದೆ ಅಥವಾ ನನ್ನ ಪಾರಿವಾಳ ಇದೆ, ಅದನ್ನು ಕೊಡ್ತಾ ಇಲ್ಲ, ನನಗೆ ನ್ಯಾಯ ಬೇಕು, ಅವರಿಂದ ನ್ಯಾಯ ಕೊಡಿಸಿ ನನಗೆ ಅಂತ ಕೇಳ್ಕೊಂಡು ಬಂದಿದ್ದಾರೆ. ತುಂಬ ಉದ್ವೇಗದಲ್ಲಿ ಅಥವಾ ತುಂಬ ಕೋಪದಲ್ಲಿ ಈ ಮಾತುಗಳನ್ನ ದೇವದತ್ತ ಹೇಳ್ತಾ ಇರ್ತಾನೆ. ಆದ್ದರಿಂದ ಕಿಂಗ್ ಸ್ಮೈಲಿಂಗ್ಲಿ ಸಮಾಧಾನ, ಬಿಕಾಸ್ ಇಟ್ ಈಸ್ ಅ ರಿಲೇಟಿವ್ ದೇ ಆ್ಯಂಡ್ ಇಟ್ ವಾಸ್ ಜಸ್ಟ್ ಸ್ವಾನ್ ಅನ್ನೋ ರೀತಿ ಅವ್ರಿಗೆ ಅನಿಸಿರಬೇಕು ಮನಸ್ಸಲ್ಲಿ. ಸೊ ಅದರಿಂದ ನಕ್ಕೊಂಡು ಬಿ ಕಾಮ್, ಸ್ವಲ್ಪ ಸಮಾಧಾನದಲ್ಲಿರು ದೇವದತ್ತ. ಆ್ಯಸ್ ಸಿದ್ಧಾರ್ಥ ಟೇಕನ್ ಯುವರ್ ಸ್ವಾನ್ ಫ್ರಮ್ ಯು, ನಿನ್ನಿಂದ ಅವನು ಕಸಿದ್ಕೊಂಡಿದ್ದಾನೆ ಅಥವಾ ನಿನ್ನಿಂದ ಕಿತ್ಕೊಂಡಿದ್ದಾನ ಸ್ವಾನ್ನ ಅಂತ ಕೇಳ್ತಾ ಇದ್ದಾರೆ ಕಿಂಗು. ದೇವದತ್ತ, ಎಸ್ ಸರ್ ಈ ಹ್ಯಾಸ್, ಹೌದು ಸರ್ ನನ್ನಿಂದ ಕಿತ್ಕೊಂಡಿದ್ದಾನೆ. ಐ ಶೂಟ್ ಇಟ್ ಆ್ಯಂಡ್ ಇಟ್ ಫೆಲ್ ಆನ್ ದ ಗ್ರೌಂಡ್ ನಿಯರ್ ದ ಪ್ರಿನ್ಸ್ ದೇ. ನಾನು ಆ್ಯಕ್ಚುಲಿ ಶೂಟ್ ಮಾಡಿದೆ. ಶಾರ್ಟ್ ಈಸ್ ನಥಿಂಗ್ ಬಟ್ ಶೂಟಿಂಗ್ ಆರ್ ಶಾರ್ಟ್ ಈಸ್ ವೆರಿ ಅಂದರೆ ಬಾಣ ಬಿಡೋದು ಅಂತ ಕೇಳಿರ್ತೀರಾ, ಶೂಟ್ ಮಾಡೋದು ಅಂತ ಕೇಳಿರ್ತೀರಾ. ಸೊ ಆ ಥರ ನಾನು ಶೂಟ್ ಮಾಡಿದಾಗ ಅದು ಅವನ ನಿಂತಿದ್ದಂಥ ಜಾಗದಲ್ಲಿ ಹೋಗಿ ಬೀಳ್ತು ಅಂತ ಹೇಳ್ತಾನೆ. ಈ ಪಿಕ್ಡ್ ಇಟ್ ಅಪ್ ಆ್ಯಂಡ್ ಸೆಡ್ ಯು ವುಡಂಟ್ ಗಿವ್ ಇಟ್ ಟು ಮೀ. ಅದನ್ನು ಎತ್ಕೊಂಡಂಥ ಸಿದ್ಧಾರ್ಥ ಅವರು ನನಗೆ ವಾಪಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಕಿಂಗ್, ದಟ್ಸ್ ವೆರಿ ನಾಟಿ ಆಫ್ ಸಿದ್ಧಾರ್ಥ. ಸೊ ದಟ್ಸ್ ವೆರಿ ನಾಟಿ. ನಾಟಿ ಈಸ್ ಅ ಮಿಸ್ಚೀವಿಯಸ್
ತುಂಬ ತುಂಟ ಹಾಗಾದರೆ ಅಂತೇಳಿ ಟು ದ ಗಾರ್ಡ್ಗೆ ಹೇಳ್ತಾ ಇದ್ದಾನೆ. ಗೋ ಆ್ಯಂಡ್ ಕಾಲ್ ಹಿಮ್. ದ ಗಾರ್ಡ್ ಗೋಸ್ ಆ್ಯಂಡ್ ಗೋಸ್ ಔಟ್. ಅವ್ರನ್ನ ಹೋಗಿ ಕರ್ಕೊಂಡು ಬಾ ಸಿದ್ಧಾರ್ಥ, ಅವ್ರನ್ನ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಓಕೆ ಅಗೇನ್ ಈ ವಿಲ್ ಗೋ ಇಸ್ ಇಟ್ ಆ್ಯಂಡ್ ಗೋ ಆ್ಯಂಡ್ ಕಾಲ್ಸ್ ಹಿಮ್ ಆ್ಯಂಡ್ ಕಮ್ಸ್ ದೇ. ಥರ್ಡ್ ಮಿನಿಸ್ಟರ್ ಸಾಫ್ಟ್ಲಿ ಟು ದ ಫೋರ್ತ್ ಮಿನಿಸ್ಟರ್. ಅಲ್ಲಿ ಮಂತ್ರಿಗಳು ಅವ್ರವ್ರಿಗೆ ಮಾತಾಡ್ಕೊತಿದ್ದಾರೆ. ದ ಪ್ರಿನ್ಸ್ ಇಸ್ ಗುಡ್ ಲ್ಯಾಡ್. ಆ್ಯಕ್ಚುಲಿ ಯುವರಾಜರು ಒಳ್ಳೆ ಹುಡುಗ. ಗುಡ್ ಲ್ಯಾಡ್ ಅಂದರೆ ಬಾಯ್ ಅಂತ, ಯಂಗ್ ಮ್ಯಾನ್ ಅಂತ. ಈ ಕಾಂಟ್ ಡೂ ಅ ಥಿಂಗ್ ದಟ್ಸ್ ರಾಂಗ್. ಅವರು ಈ ಥರ ತಪ್ಪು ಮಾಡಿರಲಿಕ್ಕಿಲ್ಲ ಅನಿಸುತ್ತೆ. ದಿಸ್ ಇಸ್ ನಾಟ್ ಫೇರ್, ಕರೆಕ್ಟ್ ಅಲ್ಲ ಇದು, ಏನೋ ಆಗಿದೆ ಅಂತ, ಏನೋ ತಪ್ಪಾಗಿದೆ ಅಂತ ಅಂತ ಅವರೇ ಮಾತಾಡ್ಕೊತಾ ಇದ್ದಾರೆ. ದೇ ಓನ್ಲಿ ಆರ್ ಸ್ಪೀಕಿಂಗ್ ದೇ ಥರ್ಡ್ ಮಿನಿಸ್ಟರ್ ಆ್ಯಂಡ್ ಫೋರ್ತ್ ಮಿನಿಸ್ಟರ್. Have you understood this part? Hope you are. Yes. Next is fourth minister. Now he is speaking. I agree with you. ಹೌದು, ನಾನು ಒಪ್ಕೊತೀನಿ. ಯಾಕಂದರೆ ನಾನು ನೋಡಿದ್ದೀನಿ ಆ ರಾಜರನ್ನ, ಯುವರಾಜರನ್ನ, ಅವ್ರು ಅಷ್ಟು ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದಾರೆ. The guard enters with the prince Siddhartha, who has a white swan in his arms. Siddhartha bows to the king there. ದ ಗಾರ್ಡ್ ಹೋಗಿ ಕರ್ಕೊಂಡು ಬರ್ತಾನೆ ಸೈನಿಕ ಯುವರಾಜನ ಸಿದ್ಧಾರ್ಥನ ಕರ್ಕೊಂಡು ಬಂದಾಗ ಅವನ ಕೈಯಲ್ಲಿ ವೈಟ್ ಸ್ವಾನ್ ಪಾರಿವಾಳ ಇರುತ್ತೆ, ಇನ್ನು ಸಾಮ್ಸ್ ಕೈಯಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಸಿದ್ಧಾರ್ಥ ಬೋಸ್ ಟು ದ ಕಿಂಗ್. ಅದೇ ರೀತಿ ಸಿದ್ಧಾರ್ಥನೂ ಸಹ ರಾಜರಿಗೆ ವಂದಿಸ್ತಾನೆ. ಕಿಂಗ್ ಸಿದ್ಧಾರ್ಥ, ದೇವದತ್ತ ಸೇಸ್ ದಟ್ ಯು ಹ್ಯಾವ್ ಟೇಕನ್ ಎ ಸ್ವಾನ್. ಇಸ್ ದಟ್ ದ ಸ್ವಾನ್ ವಿಚ್ ಯು ಟುಕ್ ಹಿಮ್ ಫ್ರಮ್ ಹಿಮ್? ಸಿದ್ಧಾರ್ಥನಿಗೆ ಕೇಳ್ತಾ ಇದ್ದಾರೆ. ದೇವದತ್ತ ಹೇಳಿದ್ರು, ನೀನು ಅವನಿಂದ ಸ್ವಾನ ಕಿತ್ಕೊಂಡಿಯಂತೆ, ನೀನು ಕೈ ಹಿಡ್ಕೊಂಡಿದೆಯಲ್ಲ ಅದೇ ಸ್ವಾನ ಅವನಿಂದ ಕಿತ್ಕೊಂಡಿದ್ದು ಅಂತ ಕೇಳ್ತಿದ್ದಾರೆ. ಸಿದ್ಧಾರ್ಥ, ಯೋರ್ ಐನೆಸ್ ಅಂದರೆ ಈ ರಾಜರಿಗೆ ಹೇಳುವಂಥದ್ದು. ಯೋರ್ ಮೆಜಾಸ್ಟಿ ಅಂತ ಹೇಳ್ತೀವಿ, ರಾಜರೇ ಅಂತ ಹೇಳ್ತೀವಿ, ಮಹಾರಾಜರೇ ಅಂತೆಲ್ಲ ಹೇಳ್ತೀವಲ್ವ, ಆ ಥರ ಹೇಳ್ತಾ ದೇವದತ್ತ ಹ್ಯಾಸ್ ಕಂಪ್ಲೇಂಟ್ ಅಬೌಟ್ ದಿಸ್ ಸ್ವಾನ್ ಬಟ್ ಇಟ್ ಈಸ್ ನಾಟ್ ಎ ಸ್ವಾನ್, ಇಟ್ಸ್ ಮೈನ್. ಓ, ದೇವದತ್ತ ಕಂಪ್ಲೇಂಟ್ ಮಾಡಿದಾರಾ ಇದು ಅವರ ಸ್ವಾನ್ ಅಂತ, ಆ್ಯಕ್ಚುಲಿ ಇದು ಅವ್ರದ್ದಲ್ಲ, ಇದು ನನ್ನದು ಅಂತ ಅವ್ರೂ ಸಹ ವಾದ ಮಾಡ್ತಾರೆ. ಸಿದ್ಧಾರ್ಥನೂ ಸಹ ಇಟ್ಸ್ ಸೇಯಿಂಗ್ ಇಟ್ಸ್ ಮೈನ್ ಅಂತ. ದೇವದತ್ತ, ನೋ ಯೋರ್ ಐನೆಸ್, ಇಟ್ ಈಸ್ ನಾಟ್ ಹಿಸ್, ಇಟ್ ಈಸ್ ಮೈನ್. ಐ ಶೂಟ್ ಇಟ್ ವಿತ್ ಅನ್ ಆರೋ. ಸಿದ್ಧಾರ್ಥ ಇಸ್ ಟೆಲಿಂಗ್ ಅ ಲೈ. ಸೊ ದೇವದತ್ತ ಇಸ್ ಸೇಯಿಂಗ್, ಓ ನೋ ಈಸ್ ಸೇಯಿಂಗ್ ಅ ಲೈ, ಯೋರ್ ಮೆಜಾಸ್ಟಿ, ಅವ್ನು ಸುಳ್ಳು ಹೇಳ್ತಿದ್ದಾರೆ, ಅದು ಆ್ಯಕ್ಚುಲಿ ನಾನು, ಇಟ್ ಈಸ್ ಮೈನ್ ದೇ, ಐ ಶೂಟೆಡ್, ನಾನು ಅದನ್ನು ಬೋ ಆ್ಯಂಡ್ ಆ್ಯರೋ ಇಂದ, ಬಿಲ್ಲು ಬಾಣದಿಂದ ಅದಕ್ಕೆ ಶೂಟ್ ಮಾಡಿದೆ. ಆ್ಯಂಡ್ ಸಿದ್ಧಾರ್ಥ ಇಸ್ ಟೆಲಿಂಗ್ ಲೈ, ಅದು ನಂದು, ನಾನು ಶೂಟ್ ಮಾಡಿರೋದು ಅಂತ ಹೇಳ್ತಾ ಇದ್ದಾನೆ. ಅವನು ಸುಳ್ಳು ಹೇಳ್ತಿದ್ದಾನೆ ಸಿದ್ಧಾರ್ಥ ಅಂತ ದೇವದತ್ತ ಇಸ್ ಕಂಪ್ಲೇನಿಂಗ್. ಕಿಂಗ್, ಬಿ ಕಾಮ್ ದೇವದತ್ತ, ಆಯಿತು ಸ್ವಲ್ಪ ಸಮಾಧಾನದಲ್ಲಿರು. ಯು ಸೇ ದಟ್ ದ ಸ್ವಾನ್ ಇಸ್ ಯೋರ್ಸ್ ಬಿಕಾಸ್ ಯು ಶೂಟೆಡ್, ಇಸ್ ದಟ್ ರೈಟ್? ಓ, ನೀನು ಹೇಳ್ತಾ ಇದೆಯಾ ಸ್ವಾನ್ ನಿನ್ನದು ಯಾಕಂದರೆ ನೀನು ಅದನ್ನು ಶೂಟ್ ಮಾಡಿದ್ಯಾ ಅಂತ, ಹೌದಾ, ಕರೆಕ್ಟಾ ನಾನು ಹೇಳಿದ್ದು ಅಂತ ಕೇಳ್ತಾ ಇದ್ದಾರೆ ದೇವದತ್ತ. ಎಸ್ ಸರ್, ದಟ್ಸ್ ಕ್ವೈಟ್ ರೈಟ್, ಹೌದು ಸರ್, ನೀವು ಹೇಳಿ ಸರಿಗಿದೆ ಅಂತ ಒಪ್ಕೊತಾನೆ. King, why do you say Siddhartha? What do you say Siddhartha? Why do you say that the swan is yours? Okay, King ರಾಜ ಅವ್ರನ್ನೂ ಸಹ ಕೇಳಬೇಕಲ್ಲ ಸಿದ್ಧಾರ್ಥನ, ಅದಕ್ಕೆ ಅವ್ರನ್ನ ಕೇಳ್ತಾ ಇದ್ದಾರೆ. ಓಕೆ ಸಿದ್ಧಾರ್ಥ, ಹಾಗಾದರೆ ಅದು ನಿಂದೇಗಾಗುತ್ತೆ, ವೈ ಯು ಆರ್ ಸೇಯಿಂಗ್ ಇಸ್ ಯೋರ್ಸ್ ಅಂತ ಕೇಳ್ತಿದ್ದಾರೆ. ಮಿನಿಸ್ಟರ್, ಇಯರ್ ಹಾಂ, ಕೇಳಿಸ್ಕೊಳ್ಳಿ. ಕಿಂಗ್, ಲಿಸನ್ ಸಿದ್ಧಾರ್ಥ, ಅ ಕ್ಷತ್ರಿಯ ಕಾಂಟ್ ಗಿವ್ ಅಪ್ ವಾಟ್ ಈ ಹ್ಯಾಸ್ ಶೂಟ್. ಡೂ ಯು ಅಗ್ರಿ ವಿತ್ ಮೀ? ಸೊ ಕಿಂಗ್ಗೆ ಈ ಸೇಂಗ್ ಕೇಳಿಸ್ಕೊ, ಇಲ್ಲಿ ಕ್ಷತ್ರಿಯ ಆದವನು ಒಂದು ಸಲ ಅದನ್ನು ಶೂಟ್ ಮಾಡಿದ್ಮೇಲೆ ಅದನ್ನು ಯಾರಿಗೂ ಕೊಡೋಂಗಿಲ್ಲ, ಅದು ಪದ್ಧತಿ ಅಲ್ವಾ, ಯು ಅಗ್ರಿ ವಿತ್ ದಿಸ್ ಅಂತ ಕೇಳ್ಕೊತಿದ್ದಾನೆ. ಸಿದ್ಧಾರ್ಥ, ಎಸ್ ಐ ಡೂ ಸರ್, ಹೌದು ನಾನು ಒಪ್ಕೊತೀನಿ, ಬಟ್ ಅ ಕ್ಷತ್ರಿಯ ಕಾಂಟ್ ಗಿವ್ ಅಪ್ ಅ ಸಪ್ಲಿಯೆಂಟ್, ಈದರ್ ದಿಸ್ ಸ್ವಾನ್ ಕೇಮ್ ಟು ಮೀ ಫಾರ್ ಪ್ರೊಟೆಕ್ಷನ್, ಐ ಕಾಂಟ್ ಗಿವ್ ಇಟ್ ಅಪ್ ದೇ. ಸೊ ಎಸ್ ಐ ಡೂ ಸರ್, ಹೌದು ನಾನು ಒಪ್ಕೊತೀನಿ. ಕ್ಷತ್ರಿಯ ಗಾಂಟ್ ಗಿವ್ ಅಪ್ ಅ ಸಪ್ಲಿಯೆಂಟ್, ದ ಪರ್ಸನ್ ಸೀಕಿಂಗ್ ಸಮಥಿಂಗ್ ಅಂಬಲ್ ಈವ್, ಅಂದರೆ ಕರುಣೆಯಿಂದ ಕೇಳಿಸ್ಕೊಳ್ಳೋ ಅಥವಾ ಏನು ಹೆಲ್ಪ್ ಕೇಳುವಂಥದ್ದು, ಕೇಳ್ಕೊಂಡು ಬಂದಾಗ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಒಬ್ಬ ಕ್ಷತ್ರಿಯನಿಗೆ. ಸೊ ದಿಸ್ ಸ್ವಾನ್ ಕೇಮ್ ಟು ಮೀ ಫಾರ್ ಪ್ರೊಟೆಕ್ಷನ್, ಆದ್ದರಿಂದ ಈ ಸ್ವಾನ್ ನನ್ನನ್ನು ಕರುಣೆ ತೋರಿಸು ಅಥವಾ ನನಗೆ ಹೆಲ್ಪ್ ಮಾಡುವಂಥ ನನ್ನ ಹತ್ರಕ್ಕೆ ಬಂತು, ಆದ್ದರಿಂದ ಐ ಕಾಂಟ್ ಗಿವ್ ಅಪ್, ನಾನು ಅದನ್ನು ಕೊಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಕರುಣೆ ತೋರಿಸಲ್ಲ, ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಕ್ಷತ್ರಿಯ ಶುಡ್ ಹೆಲ್ಪ್ ದಟ್ ಆಲ್ಸೋ ನೋ ಅಂತ ಅವನು ಕೇಳ್ತಿದ್ದಾನೆ. ದೇವದತ್ತ, ಯೋರ್ ಐನೆಸ್, ದಿಸ್ ಇಸ್ ಇನ್ಜಸ್ಟಿಸ್, ಐ ಶೂಟ್ ದ ಸ್ವಾನ್ ಸೊ ಇಟ್ ಈಸ್ ಮೈನ್ ದೇ. ಯೋರ್ ಐನೆಸ್, ನಿಮಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ಇಲ್ಲಿ ಅನ್ಯಾಯ ನಡೀತಾ ಇದೆ, ಆ್ಯಕ್ಚುಲಿ ನಾನೇ ಶೂಟ್ ಮಾಡಿದ್ದು, ಸೊ ಇದು ನಂದೇ ಅಂತ ಹೇಳಿ ದೇವದತ್ತ ವಿಲ್ ಸ್ಟಾಪ್ ದೇ. ಕಿಂಗ್, ವೆಲ್ ಬಾಯ್ಸ್, ಐ ಆಮ್ ಪಝಲ್ಡ್. ಓಕೆ ಬಾಯ್ಸ್, ಕಿಂಗ್ಗೆ ಸ್ವಲ್ಪ
ಪಝಲ್ಡ್ ಅಂದರೆ ಕನ್ಫ್ಯೂಸ್ ಆಯಿತು. ಇಟ್ಸ್ ಅ ಸ್ಟ್ರೇಂಜ್ ಕೇಸ್, ಇದು ಒಂಥರ ಡಿಫ್ರೆಂಟ್ ಕೇಸ್ ಇದೆ. ಐ ಡೋಂಟ್ ನೋ ಹೌ ಟು ಡಿಸೈಡ್ ಇಟ್, ನನಗೆ ಹೇಗೆ ಡಿಸೈಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಟು ದ ಚೀಫ್ ಮಿನಿಸ್ಟರ್, ಕ್ಯಾನ್ ಯು ಹೆಲ್ಪ್ ಮೀ? ಸೊ ಮಂತ್ರಿವರಿಯನ್ನು, ಮುಖ್ಯಮಂತ್ರಿಗಳನ್ನ ಕರೆದ್ಬಿಟ್ಟು ನನಗೆ ಹೆಲ್ಪ್ ಮಾಡೋಕ್ಕಾಗತ್ತಾ, ಹೆಂಗೆ ಡಿಸೈಡ್ ಮಾಡೋದು, ಇದು ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮಿನಿಸ್ಟರ್ನ ಕೇಳ್ಕೊತಿದ್ದಾರೆ ಚೀಫ್ ಮಿನಿಸ್ಟರ್. ಐ ವಿಲ್ ಟ್ರೈ ಯೋರ್ ಐನೆಸ್, ಓಕೆ ನಾನು ಟ್ರೈ ಮಾಡ್ತೀನಿ. ಕಿಂಗ್, ವೆರಿ ವೆಲ್ ದೆನ್ ಪ್ಲೀಸ್ ಗೋ ಅಹೆಡ್, ಆಯಿತು ಹಾಗಾದರೆ ನೀನೇ ಮುಂದುವರಿಸು ಇದನ್ನು ಅಂತೇಳಿ ರಾಜರು ಮಂತ್ರಿಗೆ ವಹಿಸ್ತಾರೆ. ಚೀಫ್ ಮಿನಿಸ್ಟರ್, ಪ್ರಿನ್ಸ್ ಸಿದ್ಧಾರ್ಥ ಆ್ಯಂಡ್ ಪ್ರಿನ್ಸ್ ದೇವದತ್ತ ಪ್ಲೀಸ್ ಲಿಸನ್ ಟು ಮೀ. ಇಬ್ರಿಗೂ ಹೇಳ್ತಾ ಇದ್ದಾರೆ ಮಂತ್ರಿಗಳು, ಪ್ರಿನ್ಸ್ ಸಿದ್ಧಾರ್ಥ ಮತ್ತು ದೇವದತ್ತ ನನ್ನನ್ನು ಕೇಳಿಸ್ಕೊಳ್ಳಿ ಮೊದಲು ನಾನು ಹೇಳೋದನ್ನು. ಪ್ರಿನ್ಸ್ ದೇವದತ್ತ ಸೇಸ್ ದ್ಯಾಟ್ ದ ಸ್ವಾನ್ ಇಸ್ ದಿಸ್ ಬಿಕಾಸ್ ಹಿ ಹ್ಯಾಡ್ ಶೂಟೆಡ್. ಪ್ರಿನ್ಸ್ ದೇವದತ್ತ ಹೇಳ್ತಿದ್ದಾರೆ ಅದು ಅವ್ನ ಸ್ವಾನು, ಯಾಕಂದರೆ ಅವ್ನು ಶೂಟ್ ಮಾಡ್ದ ಅಂತ. ಆ್ಯಂಡ್ ಪ್ರಿನ್ಸ್ ಸಿದ್ಧಾರ್ಥ ಸೇಸ್ ದಟ್ ಇಟ್ ಈಸ್ ದಿಸ್ ಬಿಕಾಸ್ ಈ ಸೇವ್ಡ್ ಇಟ್ಸ್ ಲೈಫ್ ದೇ. ಆದರೆ ಪ್ರಿನ್ಸ್ ದೇವದತ್ತ ಹೇಳ್ತಿದ್ದಾರೆ ಅದು ಅವನದು, ಯಾಕಂದರೆ ನಾನು ಆ ಪ್ರಾಣಿಯನ್ನು, ಪಕ್ಷಿಯನ್ನು ಜೀವವನ್ನು ಉಳಿಸಿದ್ದೀನಿ ಅಂತ. ಆಮ್ ಐ ರೈಟ್? ಕರೆಕ್ಟಾಗಿ ನಾನು ಹೇಳಿದ್ದು ಅಂತ ಕೇಳ್ಕೊತಿದ್ದಾರೆ. ಸಿದ್ಧಾರ್ಥ ಆ್ಯಂಡ್ ದೇವದತ್ತ, ಎಸ್ ಯು ಆರ್ ರೈಟ್, ಹೌದು ಸರ್ ನೀವು ಹೇಳಿದ್ದು ಕರೆಕ್ಟು. ಚೀಫ್ ಮಿನಿಸ್ಟರ್, ಗುಡ್. ನಾವು ಪ್ರಿನ್ಸ್ ದೇವದತ್ತ ಪ್ಲೀಸ್ ಪುಟ್ ದ ಸ್ವಾನ್ ಆನ್ ದಿಸ್ ಸ್ಟೂಲ್ ದೇ. ಸೊ ಓಕೆ, ಮುಖ್ಯಮಂತ್ರಿ ಅವ್ರು ಹೇಳ್ತಿದ್ದಾರೆ, ಆಯಿತು ಒಳ್ಳೆಯದು. ಪ್ರಿನ್ಸ್ ಸಿದ್ಧಾರ್ಥ ನೀನು ಮೊದಲು ಈ ಸ್ವಾನನ್ನು ಈ ಟೇಬಲ್ ಮೇಲೆ ಇಡು ಅಂತೇಳಿ ಅಲ್ಲಿದ್ದಂಥ ಒಂದು ಸ್ಟೂಲ್ ಮೇಲೆ ಇಡಿಸ್ತಾರೆ. ಸಿದ್ಧಾರ್ಥ ಪುಟ್ಸ್ ದ ಸ್ವಾನ್ ಆನ್ ದ ಸ್ಟೂಲ್ ಆ್ಯಂಡ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಅಲ್ಲೇ ಇದ್ದಂಥ ಟೇಬಲ್ ಮೇಲಿಟ್ಟು ವಾಪಸ್ ಹಿಂದೆ ನಿಲ್ತಾರೆ. ದ ಸ್ವಾನ್ ಇಸ್ ಫ್ರೈಟನ್ ಆ್ಯಂಡ್ ಕೀಪ್ಸ್ ಲುಕಿಂಗ್ ಎಟ್ ಸಿದ್ಧಾರ್ಥಗೆ. ಸ್ವಾನ್ ಸ್ವಲ್ಪ ಭಯ ಆಗ್ತಿರುತ್ತೆ, ಏನು ಮಾಡಬೇಕಂತ ಮೊದಲೇ ಏಟು ಬಿದ್ದಿರುತ್ತೆ ಅದಕ್ಕೆ. ಸೊ ಏನು ಮಾಡಬೇಕಂತ ಗೊತ್ತಾಗ್ತಿದೆ, ಭಯದಲ್ಲಿ ಅದು ಸಿದ್ಧಾರ್ಥನೇ ನೋಡ್ತಾ ಇರುತ್ತೆ. ಚೀಫ್ ಮಿನಿಸ್ಟರ್, ಪ್ರಿನ್ಸ್ ದೇವದತ್ತ ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಆಸ್ ದ ಸ್ವಾನ್ ಟು ಕಮ್ ಟು ಯು. ಸೊ ಚೀಫ್ ಮಿನಿಸ್ಟರು ಪ್ರಿನ್ಸ್ ದೇವದತ್ತನ ಮುಂದೆ ಕರೆದ್ಬಿಟ್ಟು, ಬಾಯಿಲಿ ಮುಂದೆ ನೀನು ಹೋಗಿ ಆ ಸ್ವಾನನ್ನು ಕರಿ, ನಿನ್ನ ಹತ್ರಕ್ಕೆ ಬರುತ್ತಾ ನೋಡು ಅಂತ. ದೇವದತ್ತ ಕಮಿಂಗ್ ಫಾರ್ವರ್ಡ್, ಕಮ್ ಟು ಮೀ ಓ ಸ್ವಾನ್, ಕಮ್ ಕಮ್ ಅಂತ. ದ ಸ್ವಾನ್ ಟ್ರೆಂಬಲ್ಸ್ ಆ್ಯಂಡ್ ಕ್ರೈಸ್ ವಿತ್ ಫಿಯರ್ ದೆ. ಸೊ ಹೋಗಿ ಅದ್ರ ಹತ್ರಕ್ಕೆ ಬಾ ನನ್ನ ಹತ್ರಕ್ಕೆ ಬಾ ಅಂತ ಅದನ್ನು ಸನ್ನೆ ಮಾಡಿ ಕರೀತಾ ಇದ್ದಾರೆ. ಬಟ್ ದ ಸ್ವಾನ್ ಟ್ರೆಂಬಲ್ಸ್, ದ ಸ್ವಾನ್ ಇಸ್ ಟ್ರೆಂಬಲ್ಸ್ ಅಂದರೆ ನಡುಗ್ತಾ ಇದೆ, ಅದು ಭಯದಲ್ಲಿ ಒಂಥರ ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ. ದ ಚೀಫ್ ಮಿನಿಸ್ಟರ್, ದಟ್ ವಿಲ್ ಡೂ. ಪ್ರಿನ್ಸ್ ದೇವದತ್ತ, ಓಕೆ ಸರಿ ನೀವು ಮಾಡಿದ್ದು. ನಾವ್ ಇಟ್ಸ್ ಯೋರ್ ಟರ್ನ್ ಟು ಕಾಲ್ ದ ಸ್ವಾನ್ ಪ್ರಿನ್ಸ್ ದೇವದತ್ತ. ಓಕೆ ನಾವ್ ಇಟ್ ಈಸ್ ಯೋರ್ ಟರ್ನ್. ಓಕೆ ಸಿದ್ಧಾರ್ಥ ನೀವು ಕರೀರಿ ಅದನ್ನು ಅಂತ. ದೇವದತ್ತ ಗೋಸ್ ಬ್ಯಾಕ್ ಆ್ಯಂಡ್ ಸಿದ್ಧಾರ್ಥ ಕಮ್ಸ್ ಫಾರ್ವರ್ಡ್. ದೇವದತ್ತ ಹಿಂದೆ ನಿಂತ್ಕೊಂಡು ಪುನಃ ಸಿದ್ಧಾರ್ಥ ಮುಂದೆ ಬರ್ತಾನೆ. ಸಿದ್ಧಾರ್ಥ ಗೋಯಿಂಗ್ ನಿಯರ್ ದ ಸ್ವಾನ್, ಡಿಯರ್ ಸ್ವಾನ್ ಡೋಂಟ್ ಬಿ ಅಫ್ರೈಡ್, ಐ ಹ್ಯಾವ್ ಕಮ್ ಟು ಯು, ಕಮ್ ಆ್ಯಂಡ್ ಸಿಟ್ ಆನ್ ಮೈ ಆರ್ಮ್ಸ್. ದ ಸ್ವಾನ್ ಅಟ್ ಒನ್ಸ್ ಫ್ಲೈಸ್ ಇನ್ ಟು ಸಿದ್ಧಾರ್ಥಾಸ್ ಆರ್ಮ್ಸ್ ದೇರ್. ಸೊ ಸಿದ್ಧಾರ್ಥ ಹೋಗಿ ಅದರ ಹತ್ರಕ್ಕೆ ನಿಂತ್ಕೊಂಡು, ಬಾ ನನ್ನ ನೋಡಿ ಭಯಪಡಬೇಡ, ಡೋಂಟ್ ಬಿ ಅಫ್ರೈಡ್, ಕಮ್ ಟು ಮೀ, ನನ್ನ ಹತ್ರಕ್ಕೆ ಬಾ, ನನ್ನ ಕೈಗಳ ಮೇಲೆ ಬಂದು ಕೂತ್ಕೋ ಅಂತ ಹೇಳ್ತಿದ್ದಂಗೆ ಅದು ಓಡಿ ಅಂದರೆ ಆರ್ಕೊಂಡು ಬಂದು ಅವನ ಕೈಗಳ ಮೇಲೆ ಕೂತ್ಕೊಳ್ಳುತ್ತೆ. ಚೀಫ್ ಮಿನಿಸ್ಟರ್ ಟು ದ ಕಿಂಗ್, ಯೋರ್ ಐನೆಸ್ ದ ಸ್ವಾನ್ ವಾಸ್ ಆ್ಯಸ್ ಡಿಸೈಡೆಡ್ ದ ಕೇಸ್. ಸೊ ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಅಂದರೆ ಮುಖ್ಯಮಂತ್ರಿಗಳು ರಾಜರೇ ಯೋರ್ ಮೆಜಾಸ್ಟಿ, ಮಹಾರಾಜರೇ ಈ ಪಕ್ಷಿಯೇ ಅಂದರೆ ಈ ಸ್ವಾನ್ ಅಥವಾ ಪಾರಿವಾಳವೇ ಡಿಸೈಡ್ ಮಾಡಿದೆ ಕೇಸು. ಕಿಂಗ್, ಇಟ್ ಈಸ್ ಇನ್ ಡೀಡ್ ಆ್ಯಂಡ್ ವಿ ಎಕ್ಸೆಪ್ಟ್ ದ ಡಿಸಿಷನ್. ಇಟ್ ಈಸ್ ಇನ್ ಡೀಡ್ ಅಂದರೆ ಇದು ಒಳ್ಳೆಯದಾಯಿತು, ಒಳ್ಳೆ ಕೆಲಸ ಮಾಡಿದ್ರಿ, ನಾವು ಈ ಡಿಸಿಷನ್ನ ಎಕ್ಸೆಪ್ಟ್ ಮಾಡ್ತೀವಿ. ದ ಸ್ವಾನ್ ಬಿಲಾಂಗ್ಸ್ ಟು ಪ್ರಿನ್ಸ್ ಸಿದ್ಧಾರ್ಥ. ದ ಸ್ವಾನ್ ಆ ಪಕ್ಷಿ ಯಾರಿಗೆ ಸೇರಬೇಕು ಅಂದರೆ ಪ್ರಿನ್ಸ್ ಸಿದ್ಧಾರ್ಥಂಗೆ ಸೇರಬೇಕು ಅಂತ ಅವ್ರನ್ನೂ ಸಹ ಡಿಸೈಡ್ ಮಾಡಿ ಕೊಡ್ತಾರೆ. ಆ್ಯಂಡ್ ಆಲ್ ದ ಪೀಪಲ್ ಹೂ ಆರ್ ದೇರ್ ದೇ ಸ್ಟಾರ್ಟೆಡ್ ಪ್ರೈಸಿಂಗ್ ಫಾರ್ ಸಿದ್ಧಾರ್ಥ, ಲಾಂಗ್ ಲಿವ್ ಪ್ರಿನ್ಸ್ ಸಿದ್ಧಾರ್ಥ ಅಂತ ಹೇಳಿ ಅವ್ರಿಗೆ ಅರಿಸ್ತಾರೆ. So this is the story. What we are able to get from this story is we should not harm the birds or animals there. If we are taking care, surely they will also show love and affection on us there. So we should also, if what we give, it will come back for us there. Got it? So please do help the birds and animals there. Take care. Be safe. Thank you.